बीजापुर सिटी के कर्नाटक के ये एमएलए है बसनगौड़ा पाटिल, तो मैं उनके मुंह में जूते घुसा के जूतों से मार के इनको हमारे बीजापुर के दरगाह जेल भेज दूंगा। स्वागत है आपका बी न्यूज नेशन में। मैं हूं आबिद हुसैन शेख। पवित्र संविधान जलाने पर दलित संघर्ष समिति का आक्रोश। 9 तारीख गुरुवार को दिल्ली में जंतर मंतर के पास आजाद सेना के लोगों ने संविधान जलाया था, जिसके चलते आज बीजापुर में दलित संघर्ष समिति के पदाधिकारी और महिलाओं ने मोदी विरोधी और सरकार विरोधी नारे लगाते हुए इंसानी जंजीर बनाकर मनुस्मृति ग्रंथ को जलाते हुए अंबेडकर चौक और गांधी चौक में धरना लगाया। चेतावनी देते हुए डीएसएस संचालक जितेंद्र कांबळे ने भीम सैनिकों से आवाज लगाते हुए कहा कि मनोवादियों को और बुद्धिजीवियों को गोली मारने के बात करने वाले नगर शासक बसनगौड़ा पाटिल या कोई भी हो, संविधान के खिलाफ बात करेगा, मुंह में जूती रखकर जूती मारते हुए दरगाह जेल भेजने की चेतावनी दी। मोबाइल ಸೈಡರ್ ಎಲ್ಲ ಹಿಂದೆ ತಗೋರಿ ಅಣ್ಣ. ಏ ಅಣ್ಣ ಓಯ್ ಏ ನೀ ಕ್ಯಾ ಕುಂದ್ರಪ್ಪ ಓ ಹಲೋ ಮೊಬೈಲ್ ಸರ್ ಸ್ವಲ್ಪ ಸಂವಿಧಾನ ಸುತ್ತ ದೇಶದ್ರೋಹಿಗಳಿಗೆ ನ್ಯಾಯ ಬೇಕು. इस देश में विदेशी जो आर्यों ने इस देश में संविधान को जलाने का और बदलने का जो कोशिश कर रहे हैं, उन लोगों को मैं हमारे भीम सैनिकों से आग्रह करता हूं कि जो ये काम कर रहे हैं सबको जला दो। अभी ये कोरेगांव युद्ध चालू हुआ है, तो हमें चुप नहीं बैठना है, हमें भी युद्ध के लिए तैयार होना है और लड़ने के लिए भी तैयार रहना है। ये मनुवादी लोग हमारे ऊपर आक्रमण शुरू किया है, तो हमें कोरेगांव और कलिंग युद्ध में जो हमने
विजय प्राप्त किया, वैसा इन मनुवादियों को ख़त्म करने का वक्त आ गया है। और हमारे बीजापुर सिटी के ये कर्नाटक के ये एमएलए है बसनगौड़ा पाटिल, ये बोल रहे हैं कि ये होम मिनिस्टर होने के बाद यानी कि बनने के बाद मैं ये बुद्धिजीवियों को गोली मारने के लिए बोल दूंगा। मैं ये दावा करता हूं कि अगर ये होम मिनिस्टर बन गया तो ये जितेंद्र कांबळे अगर ऐसा बसनगौड़ा पाटिल या कोई भी होम मिनिस्टर बोले तो मैं उनके मुंह में जूते घुसा के जूतों से मार के इनको हमारे बीजापुर के दरगाह जेल भेज दूंगा। अगर ताकत हो तो ये हमारे सवाल स्वीकार करे और बोले तो हम वो करेंगे। जितेंद्र कांबळे, दलित संघर्ष समिति अंबेडकर वाद, ಬೆಳಗಾವಿ ವಿಭಾಗೀಯ ಸಂಚಾಲಕ। ಈ ದೇಶದ ದ್ರೋಹಿಗಳು ಈ ದೇಶದ ಪವಿತ್ರ ಗ್ರಂಥವಾದಂಥ ಸಂವಿಧಾನವನ್ನು ಸುಟ್ಟು ಹಾಕೋದ್ರ ಮುಖಾಂತರ ತಮ್ಮ ನೀಚ ಕೃತ್ಯವನ್ನು ಎಸಗಿದ್ದಾರೆ। ಇದಕ್ಕೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ। ಇವ್ರನ್ನ ಏನು ಮಾಡಬೇಕಪ್ಪ ಅಂತಂದ್ರೆ ಈ ದೇಶದ ಬಿಟ್ಟು ಗಡಿಪಾರು ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ। ಅದೇ ರೀತಿ ಇವ್ರಿಗೆ ಏನಾದರೂ ನೈತಿಕತೆ ಇತ್ತಪ್ಪ ಅಂತಂದ್ರೆ ಭಾರತೀಯ ಸಂವಿಧಾನ ಎಲ್ಲ ಜನರಿಗೆ ಪ್ರತಿಯೊಂದು ಉಸಿರಿಗೂ ಕೂಡ ಸಂವಿಧಾನದ ಅವಶ್ಯಕವಾಗೈತಿ। ಏನಪ್ಪ ಅಂತಂದ್ರೆ ಜಾತಿ ಮತ ಪಂಥ ಭೇದ ಭಾವ ಭಾಷೆ ಎಲ್ಲದರನ್ನು ಒಳಗೊಂಡಂಥ ಭಾರತೀಯ ಸಂವಿಧಾನ ಶ್ರೇಷ್ಠವಾದ ಸಂವಿಧಾನ। ಈ ಸಂವಿಧಾನವನ್ನು ಎಲ್ಲ ಜಗತ್ತಿನ ನಾನಾ ದೇಶಗಳು ಒಪ್ಕೊಳ್ತಾ ಇದೆ। ಆದರೆ ಈ ದೇಶದಲ್ಲಿರುವ ಬ್ರಾಹ್ಮಣರು ಮನುವಾದಿಗಳು ಈ ದೇಶದ ಸಂವಿಧಾನವನ್ನು ಸುಡುವುದರ ಮೂಲಕ ತಮ್ಮ ಹೀನ ಕೃತ್ಯವನ್ನು ಎಸಗಿದ್ದಾರೆ। ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ, ನನ್ನ ಹೆಸರು ನಿರ್ಮಲಾ ಹೊಸಮನಿ ಅಂತ ಹೇಳಿ। ನಾನು ಹೇಳೋದು ಏನಂತಂದ್ರೆ ಸಂವಿಧಾನ ಏನಂತಂದ್ರೆ ರಾಜಕೀಯದವ್ರಾಯ್ತು ಎಲ್ಲ ಆಯಿತು ಆಟ ಮಾಡಿಬಿಟ್ಟಿದ್ದಾರೆ। ಅಂಬೇಡ್ಕರ ಏನು ಬರೆದಿಟ್ಟಿದ್ದಾನೆ ಅನ್ನೋದು ಬುದ್ಧಿಸನೇ ಇಲ್ಲ ಎಲ್ಲ ಯಾರಿಗೆ। BJP ಸರ್ಕಾರದವರು ಸಾಕನಟ್ಟು ಇದು ಮಾಡಿದ್ರು, ಅದನ್ನು ಕಿಟ್ಲೆ ಮಾಡಿದರು। ನಾವು ಸಂವಿಧಾನ ಚೇಂಜ್ ಮಾಡೋಕೆ ಬಂದೇವೆ ಅಂತ ಹೇಳಿದರು। ಸಂವಿಧಾನ ನಾವು ಅದನ್ನು ಚೇಂಜ್ ಮಾಡಿ ನಾವು ಬದುಕಾಕಂತೇಳಿ BJPಯಲ್ಲಿ ನಾವು ಬಂದಿದ್ದೇವೆ ಅಂತ ಹೇಳಿದರು ಎಲ್ಲರೂ। ಸಂವಿಧಾನ ಅಂದರೆ ಏನು ಅಂತಂದ್ರೆ ಸಂವಿಧಾನ ಈಗ ರಾಜಕೀಯ ಮ್ಯಾಗೆ ಕೂತು ದೊಡ್ಡದಂಥ ಪದವಿ ಪಡೆದವ್ರಿಗೆ ಗೊತ್ತಿಲ್ಲ ಏನು ಸಂವಿಧಾನ ಅಂತಂದ್ರೆ। ಸಂವಿಧಾನ ಅರ್ಥ ಏನು, ಸಂವಿಧಾನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಸಂವಿಧಾನದಿಂದ ನಾವು ಏನು ಪಡೆದೇವಿ, ಸಂವಿಧಾನದಿಂದ ಪಡೆದು ನಾವು ಯಾಕೆ ಗದಿಗೆ ಕೂತೇವೆ ಅನ್ನೋದೇ ಮರೆತು ಬಿಟ್ಟಿದ್ದಾರೆ। ಅದು ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿಯವರು ವಚನ ಸ್ವೀಕಾರ ಮಾಡುವಾಗ ನಾನು ಇಲ್ಲಿ ಈ ಪದವಿಗೆ ಸೇರ್ತೀನಿ ಅಂದು ಎಲ್ಲ ಇಡೀ ಜನತೆ ಭಾರತ ಜನತೆಯಿಂದ ನಾವು ಸಂವಿಧಾನ ವಚನ ತೊಗೊಳಕತ್ತೀನಿ ಅಂತಂದು ಖುಷಿಯಿಂದ ಅವರು ಹೋದರು। ಅದು ಸಂವಿಧಾನ ಬರೆದಿರಲಿಲ್ಲ ಅಂದ್ರೆ ಇವರು ಎಲ್ಲಿ ಆ ಪದವಿಗೆ ಸೇರ್ತಿದ್ರು ಅನ್ನೋದು ಅದು ಇವರಿಗೆ ನಾಚಿಕೆ ಬರಬೇಕು। ಆ ಸಂವಿಧಾನ ಇವರಿಗೆ ಸಿಕ್ಕದ ಅಂದ್ಕೊಳ್ಳೇನೆ ಆ ಪದವಿಗೆ ಇವರು ಸೇರಿದಾರ ಪ್ರಧಾನಮಂತ್ರಿಯವರು। ನಾಚಿಕೆ ಬಂದು ಅದೇ ಏನು ಸುಟ್ಟಾರ ಅಲ್ಲಿ ಅಂತ ಹೇಳಿ ಬರೀ ಅವ್ರಿಗೆ ಕಿವಿ ದೃಷ್ಟ ಅವ್ರಿಗೆ ಏನು ಮನದಟ್ಟೆ ಆಗಿತ್ತು ಅದೇ ಟೈಮಿಗೆ ಅವ್ರಿಗೆ ಗಲ್ಲೆ ಶಿಕ್ಷೆ ಮಾಡಲೇಬೇಕಾಗಿತ್ತು। ಇಲ್ಲ ಗಲ್ಲೆ ಶಿಕ್ಷೆ ಅಂದ್ರೆ ನಿತ್ತಲ್ಲೇ ಗುಂಡು ಇಟ್ಟು ಸಹಾಯ ಹೊಡಿಬೇಕಾಗಿತ್ತು। ಅದು ಏನೂ ಇಲ್ಲ, ನಮ್ಮದು ಏನೂ ಆಗೇ ಇಲ್ಲ। ನಮ್ಮ ಭಾರತ ನಮ್ಮದು ಏನೋ ಸಂವಿಧಾನ ನಮಗೇನು ಧಕ್ಕೆ ಕೊಟ್ಟೇ ಇಲ್ಲ, ಸಂವಿಧಾನಕ್ಕೆ ಏನೂ ಆಗೇ ಇಲ್ಲ ಅಂಥೇಳಿ ನಮ್ಮ ಪ್ರಧಾನಮಂತ್ರಿಯವರು ಸುಮ್ಮನೆ ಕೂತಿದ್ದಾರೆ। ಅವ್ರಿಗೆ ನಾಚಿಕೆ ಬಂದು ಆ ಪ್ರಧಾನಮಂತ್ರಿ ಹುದ್ದೆಗೆ ಇರಬಾರ್ದು ಅವರು ಕರೆ ಕೇಳಿದ್ರೆ ಅಂದರೂ ಕೂಡ ನಾಚಿಕೆ ಬಿಟ್ಟು ಆ ಪ್ರಧಾನಮಂತ್ರಿಯವರು ನಾಚಿಕೆ ಬಿಟ್ಟು ಕೊಡಬಾರ್ದು ಅಂತ ಹೇಳಿ ಏನು ನಿಂತಿದ್ದಾರೆ। ದಯವಿಟ್ಟು ನಾಡಿನ ಸಮಾಜ ಜನರಿಗೆ ಎಲ್ಲರಿಗೂ ಹೇಳ್ತೀನಿ, ಈ ಸಲ MP ಇಲೆಕ್ಷನ್ ಆಗ್ತಾ ಇದೆ। MP ಇಲೆಕ್ಷನ್ದಲ್ಲಿ ಅಂಥ ವ್ಯಕ್ತಿಗೆ ನೀವು ಆರಿಸ್ತರಬೇಡ್ರಿ, ಅಂಥ ಹಡ್ಬಿಟ್ಟು ದಲಿತ ವಿರೋಧಿಗೆ ನೀವು ಆರಿಸ್ತರಬೇಡ್ರಿ, ಆ ಬದ್ಮಾಸ್ ಸೊಳೆ ಮಗನಿಗೆ ಆರಿಸ್ತರಬೇಡ್ರಿ ಅಂತ ನಾನು ಈ ನ್ಯೂಸಲ್ಲಿ ಹೇಳ್ಕೊತಾ ಇದ್ದೀನಿ। ಯಾಕಂದರೆ ನನಗೆ ಯಾವುದೇ ಒಂದಾಗಲಿ ಅವ ಪದವಿಗೆ ಎಂದು ಬಂದಿದ್ದಾನೆ ಅಂದಿನಿಂದ ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಕರೆಕ್ಟ್ ನ್ಯಾಯ ದೊರಕಿಸ್ಕೊಟ್ಟಿಲ್ಲ, ಕರೆಕ್ಟ್ ನ್ಯಾಯ ದೊರಕಿಸ್ಕೊಡಂಗಿಲ್ಲ। ಅದಕ್ಕೆ ಹೇಳಿ MP ಇಲೆಕ್ಷನ್ದಲ್ಲಿ ಅವನಿಗೆ ಆರಿಸ್ತರಬೇಡ್ರಿ ಅಂತ ಹೇಳಿ ನಾನು ಸಮಾಜ ನಾಗರಿಕರಿಗೆ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ। निर्मला होसमनी अंत हेळे। और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को YouTube पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें।
और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ಎಸ್ಪಾಸ್ ಸ್ಪೀಡ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ಜೀವನ ಜ್ಯೋತಿ 50% ಆಫರ್ ಮತ್ತು ಮಹಿಳೆಯರಿಗೆ ವಿಶೇಷ 60% ರಿಯಾಯಿತಿ ದಿನಾಂಕ 31/8/2018 ವರೆಗೆ ಮಾತ್ರ ನಮ್ಮ ವಿಳಾಸ ಅಲ್ಫಾ ಪ್ಲಾಜಾ 2ನೇ ಮಹಡಿ ಹಳೆ ಸಿಎಂಸಿ ಎದುರಿಗೆ ಗಾಂಧಿ ಚೌಕ್ ವಿಜಯಪುರ ದೂರವಾಣಿ ಸಂಖ್ಯೆ 9035245900 ಮತ್ತು 9148734847